ಈ ಡ್ರಗ್ ದಂಧೆಗಳು ಅಲ್ಲಿ ನಡೀತಾ ಇವೆ. ಎಷ್ಟು ಸಾರಿ ಹೇಳಿದ್ದೀವಿ? ಇದುವರೆಗೂ ಸರ್ಕಾರ ಸೀರಿಯಸ್ ಬಾಂಗ್ಲಾದೇಶಿಗಳ ಅಲ್ವಾ? ಅಲ್ಲಿ ಮುಸ್ಲಿಂ ಇದ್ದಾರೆ ಅನ್ನೋ ಕಾರಣಕ್ಕೆ ನೋಡಿ, ಮುಸ್ಲಿಮರ ವಿರೋಧಿಗಳಲ್ಲ ನಾವು. ಯಾರು ನ್ಯಾಯ ನೀತಿ ಧರ್ಮದಿಂದ ಬದುಕ್ತಾರೆ ಅವರನ್ನು ನಾವು ಗೌರವಿಸ್ತೇವೆ. ಆದ್ರೆ ಎಲ್ಲಿಂದ ಬಂದ್ರು ಅನ್ನೋ ಕಾರಣಕ್ಕೆ ಕೆಲವು ಮುಸ್ಲಿಂ ನಾಯಕರು ಹೋಗಿ ಅವರಿಗೆ ಈಗ ನೀವೇನು ಭಯ ಪಡಬೇಕಾಗಿಲ್ಲ, ನಾವು ವಸತಿ ಕಲ್ಪಿಸೇ ಕೊಡ್ತೀವಿ, ಮುಖ್ಯಮಂತ್ರಿಗಳದ್ದು ಮೀಟಿಂಗ್ ಕರೆಸಿದ್ದೀವಿ ಅಂತೇಳಿ ಹೇಳಿ ಬರ್ತಾರೆ. ನಾನು ದಲಿತ ನಾಯಕರನ್ನು ಕೇಳ್ತೀನಿ, ದಲಿತರ ಇಶ್ಯೂಗಳು ಬಂದಾಗ ನೀವು ಯಾವತ್ತಾದ್ರೂ ಹೋಗಿದ್ದೀರಾ? ಈ ಥರ ಅಧಿಕಾರದಲ್ಲಿ ಇದ್ದೀರಲ್ಲ. ಕಾಡ್ಗೋಡಿ ದಿನ್ನೂರು ವಿಷಯ ಎಲ್ಲರೂ 711 ಎಕರೆ ಜಾಗದಲ್ಲಿ ಎಲ್ಲ ಕಡೆಗೆ ಒತ್ತುವರಿ ಆಗೋಯ್ತು. ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿ ಇವತ್ತಿಗೂ ಕೂಡ ಸರ್ಕಾರ ಹೇಳಿ ಅಲ್ಲಿನ 120 ಎಕರೆ ಲ್ಯಾಂಡು ದಲಿತರದು, ಮನೆಗಳು ಎಲ್ಲ ಒಡೆದಾಕಿದ್ರು. ಸರ್ಕಾರ ಒಬ್ಬ ನಾಯಕ ಹೋಗಿ ಇದಾಗಿದ್ದ ಅನ್ಯಾಯ ಅಂತ ಹೇಳಲಿಲ್ಲ. ಕಲೀರಿ, ಆ ಮುಸ್ಲಿಂ ಲೀಡರ್ಗಳ ಹತ್ರ ಕಲ್ತ್ಕೊಳ್ಳಿ, ನಿಮ್ಮ ಜನ್ಮ ಸಾರ್ಥಕ ಆಗತ್ತೆ. ಅವ್ರಿಗಿರೋ ತಾಕತ್ತು ನಿಮಗಿಲ್ವಲ್ರಿ? 10 ಮನೆ ಗುಡಿಸ್ಲಾಕ್ಸ್ತಾರೆ, ದಲಿತರನ್ನ ತಗೊಂಡೋಗಿ 2 ಇಡ್ತಾರೆ. ಯಾಕೆಂದ್ರೆ ದಲಿತರ ಹೆಸರು ಹೇಳಿ ಉಳಿಸ್ಲಿಕ್ಕೆ ಅಂತ, ಶೀಲ್ಡ್ ಮಾಡಕ್ಕೆ. ಅಂಬೇಡ್ಕರ್ ತಗೊಂಡೋಗಿ ಒಂದು ಫೋಟೋ ಹಾಕ್ಸ್ಬಿಡ್ತಾರೆ. ಅಂಬೇಡ್ಕರ್ ಈ ರೀತಿ ನಿಮಗೆ ಬಿಟ್ಟು ಬಿದ್ದಿದಾರ?